ಅಯ್ಯೋ ಅಯ್ಯೋ ಯಾಕೆ ನಮ್ಮ ಅವ್ಗೆ ಹಿಂಗಾಗೋಯ್ತು? ಓ ಮಕ್ಕಳವ, ನಮ್ಮವ್ವ ಏನ್ ತಪ್ಪು ಮಾಡೋರೆ ಅಂತ ಹಿಂಗ್ ಮಾಡ್ಬಿಟ್ಟೆ ನೀನು. ಯಾಕವ ಇಂಥ ಶಿಕ್ಷೆ ಕೊಟ್ಬಿಟ್ಟೆ? ಕಷ್ಟ ಅಂತ ಬಂದವ್ರಿಗೆ ಮಾವ ಕೈ ಎತ್ತಾನ ಮಾಡೋರು ಇವತ್ತ ಕೈ ಎತ್ತಂಗ್ ಮಾಡ್ಬಿಟ್ಟಲ್ಲವ. ಒಂದಿನಕ್ಕೂ ಯಾರ ಬಗ್ಗೆನೂ ತೆಪ್ಪಾಗಿ ಮಾತಾಡ್ದವ್ರಲ್ಲ, ಅಂಥವ್ರ ನಾಲ್ಗೆನೆ ಹಾಡ್ದಂಗ್ ಮಾಡ್ಬಿಟ್ಟಲ್ಲವ. ಒಳ್ಳೆ ದಾರಿ ಬಿಟ್ಟು ತೆಪ್ಪಾಗು ತೆಪ್ಪೆಜ್ಜೆ ಇಟ್ಟವ್ರಲ್ಲ, ಅಂಥವ್ರು ಒಂದೇ ಹೆಜ್ಜೆ ಹಿಡ್ದಂಗ್ ಮಾಡ್ಬಿಟ್ಟಲ್ಲವ. ಹಿಂಗಾದ್ರೆ ಕಷ್ಟ ಅಂತ ಬಂದಾಗ ಜನ ನಿಂತಾವ ಹೆಂಗವ ಬರ್ತಾರೆ ಮಾವ. ಮಾವ ಪ್ಲೀಸ್ ಸಮಾಧಾನ ಮಾಡ್ಕೊ. ನೀನು ಹಿಂಗೆ ಹತ್ತು ಕರೆದು ಎಲ್ಲ ಮಾಡಿದ್ರೆ ಎಲ್ಲರಿಗೂ ಕಾನ್ಫಿಡೆನ್ಸ್ ಡೌನ್ ಆಗಲ್ವಾ? ಪ್ಲೀಸ್ ಅಳ್ಬೇಡ. ನಮ್ಮಪ್ಪ ಮೊದಲೇ ಕಂಪ್ನಿ ನಾಟಕದ ಕಲಾವಿದ, ಅಂಥದ್ರಲ್ಲಿ ಮಾವಂಗೆಲ್ಲ ವಿಷಯ ಗೊತ್ತಾಗಿರುತ್ತೆ ಅಂದ್ಕೊಂಡು ಯಾಕೆ ಹಿಂಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಿರ್ಬಾರ್ದು? ಅತ್ತೆ ಯಾವಾಗ ಹಿಂಗಾಯ್ತತೆ? ಶಿವ ರಾತ್ರಿ ಇದನ್ನು ಕುಸ್ತು ಬಿದ್ದೋದ್ರು ಕಲ, ಎತ್ಕೊಬಂದು ಮಲಗಿಸ್ಬಿಟ್ಟು ಡಾಕ್ಟ್ರಿಗೆ ಫೋನ್ ಮಾಡಿದೆ. ಆಮೇಲೆ ಕೈ ಆಡ್ತಿಲ್ಲ, ಬಾಯಿ ಸೊಟ್ಕೋತೈತೆ ಅಂತ ಹೇಳ್ತಿದ್ರು. ಕಣ್ಣು ಮುಚ್ಚಿ ಬಿಡೋದ್ರೊಳಗಡೆ ಹಿಂಗಾಗ್ಬಿಟ್ಟೈತೆ ಕಲ. ಸರಿ, ಯಾರು ಯೋಚನೆ ಮಾಡಬೇಡಿ, ನಾನೇ ನೋಡ್ತೀನಿ ಏನಾಗಿದೆ ಅಂತ. ಆದರೂ ಇದಕ್ಕಿದ್ದಂಗೆ ಯಾಕೆ ಹಿಂಗಾಯ್ತು? ಎಕ್ಸ್ಕ್ಯೂಸ್ ಮೀ, ಯಾಕೆ ಇಷ್ಟು ಜನ ಇದ್ದೀರಾ? ಹೀಗಿರಬಾರ್ದು, ಪೇಷಂಟ್ ಡಿಸ್ಟರ್ಬ್ ಆಗುತ್ತೆ. ಪ್ಲೀಸ್ ಎಲ್ಲ ಆಚೆ ಹೋಗಿ. ಸರ್, ನೀವು 4th ಇಯರಲ್ಲಿ ನನಗೆ ಕ್ಲಾಸ್ ತಗೊಳ್ತಿದ್ರಲ್ಲ, ಡಾಕ್ಟರ್ ಆನಂದ್ ಅಲ್ವಾ? ಎಸ್, ಬಟ್ ನೀವು? ಸರ್, ನಾನು ಡಾಕ್ಟರ್ ಪಾರ್ವತಿ. ಸಾರಿ ಮಾ, ಗೊತ್ತಾಗಲಿಲ್ಲ. ತುಂಬ ಸ್ಟೂಡೆಂಟ್ಸ್ ನೋಡಿರ್ತೀವಲ್ವಾ, ಅದಕ್ಕೆ ನೆನಪಾಗಲಿಲ್ಲ. ಇಲ್ಲಿ ಸರ್, ಪರವಾಗಿಲ್ಲ. ನನಗೆ ನೀವು ತುಂಬ ಚೆನ್ನಾಗಿ ನೆನಪಿದ್ದೀರಾ. ಮೆಡಿಕಲ್ ಕಲ್ತಿದ್ದು ನಾನು ನಿಮ್ಮಿಂದಾನೆ. ಸರ್, ಅನ್ನಂಗೆ ಇವ್ರು ನಮ್ಮ ತಂದೆ. ಓ ಐ ಸಿ. ಪೇಷಂಟ್ ಕಂಡೀಷನ್ ಇವಾಗ ಹೇಗಿದೆ ಅಂತ ನೋಡಬೇಕಾಗಿದೆ. ಕ್ರಿಟಿಕಲ್ ಇದ್ದರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಇವಾಗ ಸ್ವಲ್ಪ ನಂಗೆ ಟೈಮ್ ಕೊಟ್ಟರೆ ಪೇಷಂಟ್ ಚೆಕ್ ಮಾಡಿ ಹೇಳ್ತೀನಿ. ಶೋರ್ ಸರ್. ಅಮ್ಮ, ಚಿಕ್ಕಮ್ಮ, ನಡೀರಿ ಆಚೆ ಇರೋಣ. ಅಣ್ಣ ನಡಿ. ಮಾವ ಆಚೆ ಇರೋಣ ಬಾ.